2 ವರ್ಷದಲ್ಲಿ ಮಗನನ್ನು ಸೇರಿ 4ರನ್ನ ಹತ್ಯೆಗೈದ ಹಂತಕಿ, 4 ಮಕ್ಕಳನ್ನ ನೀರಿನಲ್ಲಿ ಮುಳುಗಿಸಿ ಕೊಲೆಗೈದಿರೋ ಪಾತಕಿ. ಕೊಲೆಗೆ ಕಾರಣ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ? ಈಕೆಗೆ ಮಕ್ಕಳ ಸೌಂದರ್ಯದ ಮೇಲೆ ಅಸೂಯೆಯಂತೆ. ಕೊಲೆಗಳನ್ನ ಮಾಡಿದ ನಂತರ ಆ ಸೈಕೋ ಮಹಿಳೆ ಸೆಲೆಬ್ರೇಟ್ ಮಾಡ್ತಿದ್ಲು. ಈ ಸೈಕೋ ಮಹಿಳೆ MA ಇನ್ ಪೊಲಿಟಿಕಲ್ ಸೈನ್ಸ್ ಪದವೀಧರೆ. ಎಸ್, ಇದು ಹರಿಯಾಣದ ಪಾಣಿಪತ್ನಲ್ಲಿ ನಡೆದ ಸರಣಿ ಕೊಲೆ ಪ್ರಕರಣವೊಂದು ಜನರನ್ನ ಬೆಚ್ಚಿ ಬೀಳಿಸಿದೆ. ಇಲ್ಲೊಬ್ಬ ತಾಯಿ ತನ್ನ ಸ್ವಂತ ಮಗನನ್ನು ಸೇರಿದಂತೆ ಸಂಬಂಧಿಕರ ಮಕ್ಕಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ನೌತಾ ಗ್ರಾಮದ 32 ವರ್ಷದ ಪೂನಂ ಎಂಬ ಮಹಿಳೆ ಕಳೆದ 2 ವರ್ಷಗಳಲ್ಲಿ ತನ್ನದೇ 3 ವರ್ಷದ ಮಗುವು ಸೇರಿದಂತೆ 4 ಮಕ್ಕಳನ್ನ ನೀರಿನಲ್ಲಿ ಮುಳುಗಿಸಿ ಹತ್ಯೆ ಮಾಡಿದ್ದಾಳೆ. ಸದ್ಯ 4 ಮಕ್ಕಳ ಕೊಲೆ ಆರೋಪದ ಮೇಲೆ ಆ ಮಹಿಳೆಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದು, ಮಕ್ಕಳ ಸೌಂದರ್ಯದ ಬಗ್ಗೆ ತನಗಿದ್ದ ಅತಿಯಾದ ಅಸೂಯೆಯೇ ಈ ಕೊಲೆಗಳಿಗೆಲ್ಲ ಕಾರಣ. ತನಗಿಂತ ನೋಡಲು ಚೆನ್ನಾಗಿದ್ದಾರೆ ಎಂಬ ಅಸೂಯೆಯಿಂದ ಬಾಲಕಿಯರನ್ನ ಈ ಮಹಿಳೆ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾಳೆ. ನಂತರ ತನ್ನ ಮಗನನ್ನು ಕೂಡ ಕೊಂದು ಸಂಭ್ರಮಿಸಿದ್ದಾಳೆ. ಈ ವಿಚಿತ್ರ ಘಟನೆ ಹರಿಯಾಣದ ಪಾಣಿಪತ್ನಲ್ಲಿ ನಡೆದಿದೆ. ತನ್ನ ಅಣ್ಣನ ಮಗಳ ಮೇಲೂ ಆಕೆ ಅಸೂಯೆಗೊಂಡಿದ್ಲು. ಆ ಬಾಲಕಿ ತನಗಿಂತ ಅಂದವಾಗಿದ್ದಾಳೆ ಎಂಬ ಕಾರಣಕ್ಕೆ ಆಕೆಯನ್ನು ಸೇರಿದಂತೆ ಒಟ್ಟು 3 ಬಾಲಕಿಯರನ್ನ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾಳೆ. ಬಳಿಕ ತನ್ನ ಮಗನನ್ನು ಕೂಡ ಕೊಲೆ ಮಾಡಿದ ಆಕೆ ಸಿಕ್ಕಿ ಬಿದ್ದಿದ್ದೇ ಒಂದು ರೋಚಕ. ಹರಿಯಾಣದ ಪಾಣಿಪತ್ನ ಅಧಿಕಾರಿಗಳು 4 ಮಕ್ಕಳನ್ನ ನೀರಿನ ಟಬ್ಗಳಲ್ಲಿ ಮುಳುಗಿಸಿ ಕೊಂದ ಆರೋಪದ ಮೇಲೆ 32 ವರ್ಷದ ಪೂನಂನನ್ನ ಬಂಧಿಸಿದ್ದಾರೆ. ಪಾಣಿಪತ್ನ ನೌತಾ ಗ್ರಾಮದಲ್ಲಿ 6 ವರ್ಷದ ಬಾಲಕಿಯು ಇತ್ತೀಚಿನ ಸಾವಿನ ನಂತರ ತನಿಖೆ ಪ್ರಾರಂಭವಾಗಿತ್ತು. ಮೊದಲು ಇದು ಆಕಸ್ಮಿಕ ಸಾವು ಅಂದ್ಕೊಳ್ಳಲಾಗಿತ್ತು. ಆದ್ರೆ 6 ವರ್ಷದ ಆ ಬಾಲಕಿ ಕೇವಲ 1 ಅಡಿ ನೀರಿದ್ದ ಟಬ್ನಲ್ಲಿ ಮುಳುಗೋಕೆ ಹೇಗ್ ಸಾಧ್ಯ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ರು. ಪೊಲೀಸರ ಪ್ರಕಾರ ಆ ಮಹಿಳೆ ತನ್ನ ಕುಟುಂಬದಲ್ಲಿ ತನಗಿಂತ ಹೆಚ್ಚು ಸುಂದರಿಯಾಗಿರೋ 3 ಹುಡುಗಿಯರನ್ನ ಟಾರ್ಗೆಟ್ ಮಾಡಿದ್ಲು. 2023ರಲ್ಲಿ ಸೋನಿಪತ್ನ ಬೋಹದ್ ಗ್ರಾಮದಲ್ಲಿ ತನ್ನ ಅಣ್ಣನ ಮಗಳನ್ನ ಕೊಂದು ನಂತರ ಅನುಮಾನ ಬಾರದಂತೆ ತನ್ನ ಸ್ವಂತ ಮಗನನ್ನ ಕೂಡ ನೀರಿನಲ್ಲಿ ಮುಳುಗಿಸಿದ್ಲು. ಇದಾದ ನಂತರ ಕೊಲೆಗಳು ಆಕೆಯ ತಾಯಿಯ ಮನೆಯಲ್ಲಿ ಮತ್ತು ಇತ್ತೀಚೆಗೆ ನೌತಾ ಗ್ರಾಮದಲ್ಲಿ ನಡೆದ ಮದುವೆಯ ಸಮಯದಲ್ಲಿ ನಡೆದ್ವು. ಪ್ರತಿಯೊಂದು ಸಾವುಗಳು ಇದೇ ರೀತಿಯಲ್ಲಿ ನಡೆದಿದ್ದು, ಮಕ್ಕಳು ಆಳವಿಲ್ಲದ ಟಬ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಕಂಡುಬಂದಿದೆ. ಒಂದು ಪ್ರಕರಣದಲ್ಲಿ ಬಳಸಿದ ಟಬ್ ಕೇವಲ 1 ಅಡಿ ಆಳದಲ್ಲಿತ್ತು. ಮಗುವಿನ ಎತ್ತರವನ್ನ ನೋಡಿದ ಪೊಲೀಸರಿಗೆ ಇದು ಆಕಸ್ಮಿಕ ಸಾವಲ್ಲ ಎಂಬ ಅನುಮಾನ ಮೂಡಿತ್ತು. ಈ ಕಾರಣದಿಂದಲೇ ಅವರು ತನಿಖೆ ಆರಂಭಿಸಿದಾಗ ಅಚ್ಚರಿಯ ಸತ್ಯಗಳು ಹೊರಬರಲಾರಂಭಿಸಿದ್ವು. ಸೋದರತ್ತೆಯಾಗಿದ್ದ ಆಕೆ ತನ್ನ ಸೋದರ ಸೊಸೆ ತನಗಿಂತ ಚಂದವಾಗಿದ್ದಾಳೆ ಎಂದು ಆಕೆಯನ್ನ ಕೊಂದಿದ್ಲು. ಈ ವಿಚಾರ ಆಕೆಯ ಕುಟುಂಬಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಹೆತ್ತ ಮಗನನ್ನು ಬಿಡದೆ ಕೊಲೆ ಮಾಡಿದ ಹೆಂಗಸನ್ನ ತಾವು ಇಷ್ಟು ದಿನ ಮನೆಯಲ್ಲಿಟ್ಕೊಂಡಿದ್ವಲ್ಲ ಅಂತ ಅವರೆಲ್ಲ ಶಾಕ್ ಆಗಿದ್ದಾರೆ. ಮಕ್ಕಳನ್ನ ಕೊಲೆ ಮಾಡಿದ ನಂತರ ಆ ಸೈಕೋ ಮಹಿಳೆ ಸೆಲೆಬ್ರೇಟ್ ಮಾಡ್ತಿದ್ಲಂತೆ. ವಿಚಾರಣೆ ವೇಳೆ ಆಕೆ ತನ್ನ ಮಗನನ್ನೂ ಸೇರಿದಂತೆ 4 ಮಕ್ಕಳನ್ನ ಕೊಂದಿದ್ದಾಗಿ ಒಪ್ಕೊಂಡಿದ್ದಾಳೆ. ಅವರಲ್ಲಿ 3 ಅವಳ ಸಂಬಂಧಿಕರ ಮಕ್ಕಳು ಮತ್ತು ಒಬ್ಬ ಆಕೆಯ ಸ್ವಂತ ಮಗ. ಪಾಣಿಪತ್ನ ಪೊಲೀಸ್ ಅಧೀಕ್ಷಕ ಭೂಪೇಂದ್ರ ಸಿಂಗ್ ಹೇಳಿಕೆ ಪ್ರಕಾರ ಆರೋಪಿ ಪೂನಂ 2023ರಿಂದ 2025ರವರೆಗೆ ತನ್ನ ಕುಟುಂಬದ ಮತ್ತು ಸಂಬಂಧಿಕರ ಮಕ್ಕಳನ್ನ ಗುರಿಯಾಗಿಸಿಕೊಂಡಿದ್ಲು. ಆರೋಪಿ ಒಬ್ಬ ಮನೋವಿಕಲ ಮನೋರೋಗಿ ಎಂದು ತೋರುತ್ತೆ. ತನ್ನ ಕುಟುಂಬದಲ್ಲಿ ಯಾರೂ ತನಗಿಂತ ಸುಂದರವಾಗಿರಬಾರ್ದು ಎಂದು ಆಕೆ ನಂಬಿದ್ಲು. ಇನ್ನು ಆಕೆ MA ಇನ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಪದವಿ ಪಡೆದಿದ್ರು. ಮನೋವಿಕಲ ಮನೋರೋಗಿಯಾಗಿದ್ದಾಳೆ ಎಂದು ಪೊಲೀಸರು ವಿವರಿಸಿದ್ದಾರೆ. ಆಕೆ ಕೊಲೆಗಳನ್ನ ಬಹಳ ಎಚ್ಚರಿಕೆಯಿಂದ ಯೋಜಿಸ್ತಿದ್ಲು. ಪ್ರತಿ ಕೊಲೆಯ ನಂತರವೂ ಆಕೆ ಶಾಂತವಾಗಿರ್ತಿದ್ಲು ಮತ್ತು ತಾನೊಬ್ಳೆ ಅದನ್ನ ಸಂಭ್ರಮಿಸ್ತಿದ್ಲು ಅನ್ನೋದು ನಮ್ಮನ್ನ ಭಯ ಬೀಳ್ಸತ್ತೆ.